ತುತ್ತು ಗೆದ್ದ ಮಗುವಿಗೆ ಏನಾದ್ರೂ ನಿಂತ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಕ್ಲಾಸಿಂದ ಆಚೆ ಹೋಗ್ತಾನೂ ಇರ್ಲಿಲ್ಲ, ನಾನು ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ. 3 ದಿನ ಕ್ಯಾಂಪೇನು, 1 ದಿನ ವೋಟ್ ಮಾಡೋದು ಬಿಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ನ ಮಾತ್ರ. ನಾನು ಯಾವಾಗ ಡಿಸ್ಟಿಂಕ್ಷನ್ ನನ್ನ ಮಗಳು ಓದೋದ್ರಲ್ಲಿ. ಸಕ್ಸಸ್ಗೆ ಫಸ್ಟ್ ಸ್ಟೆಪ್ ಫೇಲಿಯರ್. Hey guys, welcome back to my channel Spurti Vlogs. Papu, vote for Yashika. vote for Yashika guys. Obviously ಮಮ್ಮಿ ನನ್ನ ಯಾಕೆ ಮಮ್ಮಿ ತರ್ತ್ಯಾ? ನೀನು ದೇವರಾಣೆ, ನೀನು ಹೋಗ್ಬಿಡು. ನನ್ನ ಯಾಕೆ ತರ್ತೀಯ? ಫಸ್ಟ್ ಆಫ್ ಆಲ್ ನನಗೆ ಸಾಕು ಓಟು ನನಗೆ ಬೇಕಾಗೇ ಇಲ್ಲ ಓಟು. ಗೈಸ್ ನೋಡಿ ಗೈಸ್, ಹೇ ಸಿರಿ, ಹೂ ಶುಡ್ ಐ ಓಟ್? ಸಿರಿ, ಯಶಿಕಾ ಆರ್ಕೆ ಆಬ್ವಿಯಸ್ಲಿ. ಆಮೇಲೆ ಇದೇನಿದು? ನೋ ಕನ್ಫ್ಯೂಷನ್. ಇರು, ನೋ ಕನ್ಫ್ಯೂಷನ್. ನೋ ಕನ್ಫ್ಯೂಷನ್, ಯಶಿ ಫಾರ್ ವಿ ಪಿ ಇಸ್ ದ ಸೊಲ್ಯೂಷನ್. ಓ ಯಶಿಕಾ, ಯಾನಕ್ಕೆ ಇಷ್ಟೊಂದು ಮಾಡ್ತಾ ಇದೆಯಾ? ಯಾರು ಹಿಡ್ಕೊಂಡು ತಿರುಗ್ತಾರೆ? ಇಟ್ಕೊಂಡು ತಿರ್ಗೋದಲ್ಲ, ಫುಲ್ ಕಾಲೇಜಲ್ಲಿ ಪೇಸ್ಟ್ ಮಾಡೋದು. OMG, ಇವಾಗ ವೋಟಿಂಗ್ ಲೈನ್ಸ್ ಯಾವಾಗಿಂದ ಓಪನು? ಮಂಡೆಯಿಂದ. ಮೇಕ್ ದ ಸೀಟ್ ಯಶಿಕಾ ಈಸ್ ಸರ್ಟಿಫೈಡ್. ಮೇಕ್ ದ ವಿಪಿ ಸೀಟ್ ಯಶಿಕಾ ಸರ್ಟಿಫೈಡ್. ವಿಪಿ ಸೀಟ್. ಇವಾಗ ಪ್ರೆಸಿಡೆಂಟ್ ಯಾರು? ಪ್ರೆಸಿಡೆಂಟ್ ಎಲೆಕ್ಷನ್ ಮಾಡ್ತಾರೆ. ನಿನ್ಗಿಂತ ದೊಡ್ಡವರು, ಸೀನಿಯರ್ಸಾ? 3rd years. ನಿಮ್ಮ ಅಮೂಲ್ಯವಾದ ಮತ ಯಾರಿಗೆ? ಯಶಿಕಾಗೆ. ಯಾರು ಓಟ್ ಹಾಕ್ತಾರೆ? ಯಶಿಕಾಗ್ ಜಾಸ್ತಿ ಹಾಕ್ತಿರಾರೆ? ಯಶಿಕಾಗ್ ಸ್ಫೂರ್ತಿಗೆ ಹಾಕ್ತೀಯಾ? ನಾನು ಇವತ್ತೇ ಬಾಯ್ ಅಂತೀನಿ. ನಾಳೆ ಬೆಳಗ್ಗೆ ನಿಮ್ಗೆ ಭಾನುವಾರ ನೋ ಭಾನುವಾರ ಫಾರ್ ಯು ಪೀಪಲ್. ಅವಳ ಜೊತೆ ಇದ್ರೆ ನಿನ್ನ ನಂತರ ಅಂದ್ಬಿಟ್ಟಲ್ಲ, ಅದೇ ನಿನ್ ಥರ ಅಂದಿಲ್ಲಲ್ಲ. ಗೈಸ್, ಯಶಿಕಾ ನೋಡಿ ಗೈಸ್, ವಿಪಿಗೆ ರೆಡಿ ಆಗ್ತಾಳೆ. ಯಶಿಕಾ ಎಫರ್ಟ್ಸ್ ಟು ದ ಪೀಕ್ ಗೈಸ್. ಅವಳು ಯಶ್ ಅಂತ ಬರ್ಕೊತಾಳೆ. ಮೂರು ದಿನ ಕ್ಯಾಂಪೇನು, 1 ದಿನ ವೋಟ್ ಮಾಡೋದು ಬಿಡ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ನ ಮಾತ್ರ. ಅವ್ರು ಹೋಗ್ಬಿಟ್ಟು ವೋಟ್ ಮಾಡಬೇಕು ಗೈಸ್. ಸ್ಫೂರ್ತಿ ಹೇಳ್ತಾ ಇರೋ ಥರ ವೋಟಿಂಗ್ ಲೈನ್ಸ್ ಯಾವುದು ಓಪನ್ ಆಗಿರಲ್ಲ, ಯಾವಾಗಿಲ್ಲ. ಧನ್ಯವಾದಗಳು ಅಷ್ಟೇ. ನಮ್ಮ ಸೋನು ಫುಲ್ ಸಪೋರ್ಟ್ ಮಾಡ್ತಾನೆ ಗೈಸ್ ಇದಕ್ಕೆಲ್ಲ. ಸೋನು ಇಸ್ ಹೋಲ್ ಟೈಮ್ ಸಪೋರ್ಟರ್. ಬಟ್ಟೆ ಯಶಿಕಾವ್ನ ಯಾರಾದರೂ ಪೇಂಟ್ ಮಾಡಬೇಕಂದ್ರೆ ಗೋಡೆ ಮೇಲೆಲ್ಲ ಕರ್ಕೋಬೋದು. ಯಶಿಕಾ ಇಸ್ ನ್ಯೂ ಟೈಮ್ ಪೇಂಟರ್. ಇಸ್ ಪೇಂಟರ್ ಗೈಸ್. ಮಲ್ಟಿ ಟ್ಯಾಲೆಂಟಿಂಗ್ ಪೇಂಟಿಂಗ್. ಸಿಂಗಲ್ ಟ್ಯಾಲೆಂಟ್. ಏನು ಟ್ಯಾಲೆಂಟ್ ಆಯ್ತಪ್ಪ ನಿಮ್ಮ ಅಕ್ಕನಿಗೆ? ಮಾಡ್ತಾ ಇರೋದು ಅದು ನಿನ್ನ ವಯಸ್ಸು ಮಾತ್ರ ಬಂದಿದ್ದು. ಎಷ್ಟು ಓದ್ಸಲ್ಲಿ? ಯಶಿಕಾಗೆ ಸರ್ಪ್ರೈಸ್ ಗೈಸ್, ಬಿಕಾಸ್ ಅವಳು ತುಂಬ ಕಷ್ಟಪಟ್ಟಿದ್ಲು ಅವಳ ಎಲೆಕ್ಷನ್ಸ್ಗೋಸ್ಕರ. ಅವಳ ವಿಪಿಗೆ ಮ್ಯೂಟ್ ಐ ಸೆಡ್ ಮ್ಯೂಟ್. ಬಾ ಏನು ಅನಿಸಿಲ್ಲ, ಚೆನ್ನಾಗೇ ಅನಿಸ್ತು. ಸೊ ಹೆಂಗ್ ಗೊತ್ತಾ ಗೈಸ್, ನನ್ನ ಮಗಳು ಎಲೆಕ್ಷನ್ ನಿಂತಿದ್ಲು. ಸೊ ಶಿ ವಾಸ್ BCom 2nd year ವೈಸ್ ಪ್ರೆಸಿಡೆಂಟ್ ವೋಟ್ಗೆ ಅಂತ, ಪೋಸ್ಟ್ಗೆ ಅಂತ ಕಾಂಪೀಟ್ ಮಾಡಿದ್ದು. ಡಿಡ್ ನಾಟ್ ವಿನ್. ಯಾಕೆ ಅಂತ ಅಂದರೆ, ಸೊ ಇವಳು ಪ್ಲ್ಯಾನ್ ಮಾಡಿದ್ದೆ 15 days, ಎಷ್ಟು 10 days ಬಿಫೋರ್ ಅಷ್ಟೇ ಪ್ಲ್ಯಾನ್ ಮಾಡಿಕೊಂಡು. ಇಲ್ಲ, ನಾವು ಅದು ನಾಮಿನೇಷನ್ ಫಾರ್ಮ್ ಸಬ್ಮಿಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇರುತ್ತಲ್ಲ, ಅವತ್ತೇ ನಾನು ಹೋಗ್ಬಿಟ್ಟು ಸಬ್ಮಿಟ್ ಮಾಡಿದ್ದೆ. ನಾಮಿನೇಷನ್ ಫಾರ್ಮ್ ಎಲ್ಲ ಬರೆದ್ಬಿಟ್ಟು ಅವತ್ತು ಬೆಳಗ್ಗೆ 12 o'clock ಅಷ್ಟರಲ್ಲಿ ಯಾರನ್ನ ಲಾಸ್ಟ್ ನಾಮಿನೇಷನ್ ಫಾರ್ಮ್ ಸಬ್ಮಿಟ್ ಮಾಡಬೇಕು, ಇಲ್ಲ ಯಾರನ್ನ ಕೊಟ್ಟವರು ವಿಡ್ರಾ ಮಾಡ್ಕೋಬೋದು. ಸೊ ಅವತ್ತು 12 o'clock ಅಷ್ಟರಲ್ಲಿ 11:30ಗೆ ನಾನು ಹೋಗ್ಬಿಟ್ಟು ಕೊಟ್ಟಿರೋದು ಫಾರ್ಮ್. ಅದಾದಮೇಲೆ ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದು ಕ್ಯಾಂಪೇನಿಂಗ್ ಎಲ್ಲ. ಸೊ ಅಷ್ಟು ಲೇಟಾಗಿ ಏನಂದರೆ ಇವಳು ಫಸ್ಟ್ ಇಯರಿಂದ ಸ್ವಲ್ಪ ಜನಗಳ ಜೊತೆ ಕಮ್ಯುನಿಕೇಟ್ ಆಗಿ
ಇವಳ ಎಕ್ಸಿಸ್ಟೆನ್ಸ್ ಯಾರಿಗೂ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಕಾಲೇಜಲ್ಲಿ. ಪ್ಲಸ್ ಇನ್ನೊಂದು ಎಕ್ಸಿಸ್ಟೆನ್ಸ್ ಯಾರಿಗೂ ಗೊತ್ತಿಲ್ಲ. ಬಿಕಾಮ್ ಮತ್ತೆ ಇವಳು ಕ್ಲಾಸ್ಮೇಟ್ಸ್ ಮತ್ತೆ ಹತ್ರನೇ ಇವಳು ಮಾತಾಡಿರೋದು. ಬೇರೆ ಬೇರೆ ಸೆಕ್ಷನ್ಸ್ ಮಾತಾಡಿಲ್ಲ. ಆಮೇಲೆ ಆ್ಯಕ್ಚುಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಜೂನಿಯರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವಳನ್ನ. ಎಷ್ಟೊಂದು ಜನ ವ್ಲಾಗ್ಸ್ನ ನೋಡಿನೋ ಸ್ಫೂರ್ತಿ ಫ್ಯಾನ್ಸ್ ಎಲ್ಲಾನು ಪಿಂಕಿಗೆ ವೋಟ್ ಮಾಡಿದ್ದಾರೆ. ಸೊ ನಾವು ಏನೇ ಖುಷಿ ಇರಲಿ ದುಃಖ ಇರಲಿ ನಾವು ನಿಮ್ಮ ಹತ್ರ ಹಂಚ್ಕೊಳೋ ರೂಢಿ. ಅದಕ್ಕೆ ಈ ಒಂದು ದುಃಖದ ವಿಷಯ ಖುಷಿಯಿಂದ ಹಂಚ್ಕೋತಾ ಇದ್ದೀವಿ. ಏನ್ ದುಃಖ ಇಲ್ಲ, ದುಃಖ ಇದೆ, ಸ್ವಲ್ಪ ಇದೆ, ದುಃಖ ಇಲ್ಲ, ಸ್ವಲ್ಪ ಇದೆ. ನಂಗೆ ದುಃಖ ಇಲ್ಲ, ಅವಳ ಅತ್ತೆ ಇಲ್ಲ ಅಂತ ಅತ್ತೆ ಇಲ್ಲ. ನಾನು ಖುಷಿಯಾಗಿ ಇರೋದನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಅಳ್ತಿದ್ದಾರೆ ಪಾಪ. ಆದ್ರೆ ನಾನು ಅತ್ತಿಲ್ಲ, ನನಗೆ ದುಃಖ ಇಲ್ಲ. ಯಾಕಂದ್ರೆ ನಾನು ಯಾವತ್ತೂ ಇಷ್ಟು ರಿಸ್ಕ್ ತಗೊಂಡಿಲ್ಲ. ಅದನ್ನ ಪ್ಲಾನ್ ಮಾಡ್ಕೊಂಡು ಇವಳು ನಿಲ್ಲೇಬೇಕು ಅಂತ ಇದ್ದಿದ್ರೆ ಇವಳ ಮೈಂಡ್ ಏನು ಮಾಡೋದ್ನ ಅದಕ್ಕೆ ಇವಳು ಎಫರ್ಟ್ಸ್ ಇತ್ತು. ಚಾಟ್ ಮಾಡೋದಾಗ್ಲಿ, ಜನಗಳನ್ನ ಕಮ್ಯುನಿಕೇಟ್ ಮಾಡಿ ಮಾತಾಡೋದಾಗ್ಲಿ, ಇದೆಲ್ಲ ಇತ್ತು. ಅಂಡ್ ಇದ್ರ ಜೊತೆಗೆ ಮೇನ್ ಅವಳ ತಲೆಗೆ ಅದು ಬಂದಿದಂದ್ರೆ ಅವಳ ಫ್ರೆಂಡ್ಸ್ ಜೊತೆ. ಅವಳ ಫ್ರೆಂಡ್ಸ್ ಜನ, ಆಮೇಲೆ ನಂದಿತಾ, ನವ್ಯ, ಯಶಸ್, ಆಮೇಲೆ ಹರಿ ಅಂತ ಮಾರ್ಟಿನ್, ಈ ಎಲ್ಲ ಹುಡುಗರು ಜಾಸ್ತಿ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾವು ಕೂಡ ಎಲ್ಲ ಸೈನ್ ಬೋರ್ಡ್ಸ್ ಎಲ್ಲ ಮಾಡೋದಕ್ಕೆಲ್ಲ ಹೌದು, ನಮ್ಮಮ್ಮ ತುಂಬಾ ಮಾಡಿದ್ರು, ನಾನ್ ಮಾಡಿಲ್ಲ ಗೈಸ್. ಬಿಹೈಂಡ್ ದ ಕ್ಯಾಮ್ರಾ ಒಬ್ರು ಇದಾರಲ್ಲ, ಅವ್ರು ಏನು ಮಾಡಿಲ್ಲ, ಒಂದೇ ಒಂದು ಚಾಟ್ ಮಾಡಿದ್ರು. ಅದು ಚೆನ್ನಾಗಿತ್ತು ಲೈಫಲ್ಲಿ. ಬಟ್ ಇಟ್ ವಾಸ್ ನೈಸ್. ಏನಂದ್ರೆ 11 ಜನ ನಾಮಿನೇಷನ್ಸ್ ಅಲ್ಲಿ ಎಲ್ಲರೂ ಹುಡುಗರೇ, ಇವಳೊಬ್ಳೆ ಹುಡುಗಿ ಆಗಿದ್ಲು. ಸೊ ಇವಳು ಸೆಲೆಕ್ಟ್ ಆಗಿಲ್ಲಲ್ಲ ಕ್ಯಾಂಡಿಡೇಟ್ಗೆ, ಅದ್ರಲ್ಲಿ ಇಬ್ರು ಹುಡುಗರು, ಇವಳೊಬ್ಳೆ ಹುಡುಗಿ. ಹೌದು, ಸೆಕೆಂಡ್ ಶಿಫ್ಟ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ನಾಮಿನೇಷನ್ಸ್ ಇದ್ದಿದೆ. ಇಬ್ರು ಹುಡುಗರು, ನಾನೊಬ್ಳು ಹುಡುಗಿ. ಸೊ ಅದೇ ನನಗೆ ಹೆಮ್ಮೆಯ ವಿಚಾರ. ಅದಾದ್ಮೇಲೆ ನಾನೇ ಹೋಗ್ಬಿಟ್ಟು ಓಟ್ ಹಾಕೊಂಡೆ, ಅದು ನನಗೆ ಖುಷಿ ಆಯ್ತು. ಯಾಕೆ ಬೇರೆ ಅವ್ನಿಗೆ ಹಾಕೋದು? ಕ್ಯಾಂಡಿಡೇಟ್ಗೆ ಹಾಕೋಬಾರ್ದಾಗಿತ್ತು. ನಾಮಿನೇಷನ್ ಓಟ್ ಹಾಕೋಗ ನನ್ನ ಹೆಸರು ನೋಡೋದು ಎಷ್ಟು ಪ್ರೌಡ್ ಫೀಲಿಂಗ್. ಫೀಲಿಂಗ್ ಎಲ್ಲರಿಗೂ ದಟ್ ಈಸ್ ಆಲ್ ಮ್ಯಾಟರ್ಸ್. ಆಮೇಲೆ ಕ್ಯಾಂಪೇನಿಂಗು ಎಕ್ಸ್ಪೀರಿಯನ್ಸ್ ಆಯ್ತು. ನನ್ನ ಜೂನಿಯರ್ ಜೊತೆ ನಾನು ಇದನ್ನ ಏನಾದರೂ ನಿಂತ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಕ್ಲಾಸಿಂದ ಆಚೆ ಹೋಗ್ತಾನೂ ಇರ್ಲಿಲ್ಲ, ನಾನು ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ನನಗೆ ಎಲ್ಲಾದ್ರೂ ಹೋದ್ರೆ ಜೂನಿಯರ್ಸ್ ಅವರೇ ಬಂದ್ಬಿಟ್ಟು ಮಾತಾಡ್ತಾರೆ. ಓ ಯಶಿಕಾ, ಫಸ್ಟ್ ಟೈಮ್ ನೀನು ವ್ಲಾಗ್ ಅಲ್ಲೂ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ತಾನೇ ಮಮ್ಮಿ? ತುಂಬಾ ಸ್ಪೀಚೀಸ್ ಅಲ್ಲ ಹೀಗೆ ಭಾಷಣ ಎಲ್ಲ ಕ್ಲಾಸ್ ಹತ್ರ ಹೋಗ್ಬಿಟ್ಟು ಹೇಳ್ಬೇಕಲ್ಲ ಯಶಿಕಾ. ಈಚ್ ಅಂಡ್ ಎವ್ರಿ ಕ್ಲಾಸ್ಗೆ ಹೋಗಿ ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಈ ಥರದ್ದೆಲ್ಲಾನು ವಿಷಯನು ಅದು ಇದು ಎಲ್ಲಾನು ಇಕ್ಕು ಸೌಂಡ್ ಕಮ್ಮಿ. ಸೊ ಇಷ್ಟೆಲ್ಲ ಆಗಿತ್ತು ಗೈಸ್. ಆದರೆ ಏನು ಮಾಡೋಕ್ಕಾಗಲ್ಲ, ಅನ್ಫಾರ್ಚುನೇಟ್ಲಿ ಶಿ ವಾಸ್ ನಾಟ್ ಏಬಲ್ ಟು ವಿನ್. ಬಟ್ ಎಲ್ಲರಿಗೂ ಗೊತ್ತಾಯ್ತು ಆರ್ಕೆ ಅಂತ. ಸೊ ನಾವು ಅದನ್ನ ಇವಾಗ ಕಟ್ ಮಾಡಿಸ್ತೀವಿ ಅಂತ. ಬಿಕಾಸ್ ಆಫ್ ಅವರ್ ಪಾರ್ಟಿಸಿಪೇಷನ್, ಅವರ್ ಪೇಷನ್ಸ್, ಮತ್ತು ಇಷ್ಟೊಂದು ಸ್ವಲ್ಪ ಧೈರ್ಯ ಮಾಡಿ ಹೋಗಿ ಅಲ್ಲೆಲ್ಲರ ಮುಂದೆ ಮಾತಾಡಿ. ಬಿಕಾಸ್ ನಮ್ಮ ಮನೇಲೇ ಒಂದು ನನ್ನ ಟೀಚರ್ಸ್ ಎಷ್ಟೊಂದು ಜನ ಫುಲ್ ಪ್ರೌಡ್ ಆಗಿದ್ದಾರೆ. ಟೀಚರ್ಸ್ ಎಲ್ಲರೂ ಫುಲ್ ಪ್ರೌಡ್ ಫೀಲಿಂಗ್ ನಾನು ನಿಂತಿದ್ದೀನಿ ಅಂತ. ಮತ್ತೆ ಇವಳು ಕನ್ನಡ ಸಂಘದಲ್ಲೂ ಇದ್ದಾಳೆ, ಅದರಲ್ಲೂ ಕೂಡ ಇವಳು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಈ ಥರ ಎಲೆಕ್ಷನ್ಸ್ ಎಲ್ಲ ಇದ್ದಾಗ ಅವಳು ಅವಾಗ ಯಾವುದಕ್ಕೂ ನಿಂತಿರ್ಲಿಲ್ಲ. ಬೇಡ ನಾನು ಕನ್ನಡ ಸಂಘ ಅಲ್ಲಿ ನಿಂತಿಲ್ಲ, ನನ್ನ ಕ್ಲಾಸಲ್ಲೂ ನಿಂತಿಲ್ಲ, ಇವತ್ತು ಕಾಲೇಜ್ಗೆ ಹೋದೆ. ಆದ್ರೂ ಅಷ್ಟು ಸಿಗ್ತಲ್ಲ. 200 ಜನ, ಎಷ್ಟು 304. ವಿನ್ನರ್ಗೆ ಎಷ್ಟು ಓಟು? ವಿನ್ನರ್ಗೆ 500. ಯಾರು ವಿನ್ ಆಗಿದ್ದು? ಮಾಸ್. ಕಂಗ್ರ್ಯಾಚುಲೇಷನ್ಸ್ ಮಾಸ್. ನನ್ನ ಮಗಳನ್ನ ಮೀರಿಸ್ಬಿಟ್ಟಲ್ಲ. ಹೆಲ್ದಿ ಕಾಂಪಿಟೇಷನ್ ಮಾಸ್. ಕಂಗ್ರ್ಯಾಚುಲೇಷನ್ ಮಮ್ಮಿ. ಸೊ ಯಶಿಕಾ ಪಾರ್ಟಿಸಿಪೇಟ್ ಮಾಡಿದ್ದೆ ದೊಡ್ಡ ಖುಷಿ. ಬಿಕಾಸ್ ಅವಳು ಮಾಡ್ಲಾ ಏನು ಅಂತ ಎಲ್ಲಾನು ಕೇಳ್ತಾ ಇದ್ಲು. ಆಮೇಲೆ ಮಾಡಿದ್ದು, ಆಮೇಲೆ ಅಷ್ಟೊಂದು ಎಫರ್ಟ್ಸ್ ಹಾಕಿದ್ಲಲ್ಲ ಮಮ್ಮಿ. ಎಲ್ಲ ಹಾಕಿದ್ರೆ ಖುಷಿ ಆಯ್ತು. ಇದ್ರಲ್ಲಿ ನನ್ನ ಮಗಳ ಹೆಸರು ಕಾಣಿಸಿದ್ದು. ಆಮೇಲೆ ಏನು ಫೋಟೋ ವಿಡಿಯೋಸ್ ಎಲ್ಲ ಏನು ಮಾಡಂಗಿಲ್ಲ ಅಂತ ಅವ್ರ ಫೋನ್ ಎಲ್ಲ ತೆಗ್ದಿಟ್ಬಿಟ್ರಂತೆ. ಕ್ಯಾಂಡಿಡೇಟ್ಸ್ನೆಲ್ಲ ಒಂದ್ ಕಡೆ ಕೂರಿಸಿ ನೋಡೋದಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು. 1 ವರ್ಷ ಆಗಿದೆ ನಾನು ಕಾಲೇಜಲ್ಲಿ ಇದ್ದು, ನನಗೆ ಎಲೆಕ್ಷನ್ ಪ್ರಾಸೆಸ್ಸೇ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಯಾರು ವೋಟ್ ಮಾಡಿದ್ದೆ? ನಿಜ ಹೇಳ್ತೀನಿ, ಲಾಸ್ಟ್ ಟೈಮ್ ನಾನು ವೋಟ್ ಮಾಡಿದ್ದು ಇವ್ರಿಗೆ ಅಂತ ಹೇಳ್ಬಿಟ್ಟು ವೋಟ್ ಮಾಡಿಲ್ಲ. ಅಲ್ಲಿ ಹೋಗ್ಬಿಟ್ಟು ಫಾರ್ಮ್ ನೋಡಿದಾಗ ಇಂಕಿ ಕೌಂಟಿ ಮಾಡಿದ್ರು.
ಅದಕ್ಕೆ ಕರ್ಮ ರಿಟರ್ನ್ಸ್. ಸರಿ ಆಯ್ತು. ಅದಕ್ಕೆ ನೀವು ಆ ಥರ ತಪ್ಪು ಮಾಡಬೇಡಿ. ನನ್ನಂತವ್ರು ಜಾಸ್ತಿ ಕಷ್ಟ ಬಿದ್ದಿರ್ತಾರೆ. ಪರವಾಗಿಲ್ಲ ಗೈಸ್, ಇವಾಗ ಸೆಕೆಂಡ್ ಇಯರ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ನಿಂತು ಯಶಿಕಾ ಶಿ ಇಸ್ ನಾಟ್ ಏಬಲ್ ಟು ವಿನ್. ನೆಕ್ಸ್ಟ್ ಇಯರ್ ಪ್ರೆಸಿಡೆಂಟ್. ಹೌದು ಒಂದಷ್ಟು ಜನ ಗೊತ್ತಿರುತ್ತೆ. ಇವಾಗ ಏನ್ ಗೊತ್ತಾ, ನಾವು ಎಲೆಕ್ಷನ್ಸ್ ಎಲ್ಲ ನಿಂತಾಗ ಬಿಜೆಪಿ ಕ್ಯಾಂಡಿಡೇಟ್ ಯಾರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು, ಇವರೆಲ್ಲರನ್ನು ನೋಡಿರ್ತೀವಿ. ಸೊ ಈ ಸಲ ಅವ್ರು ವಿನ್ ಆಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಅಷ್ಟಕ್ಕೆ ಅವ್ರು ಮತ್ತೆ ರೀಬೋನ್ಸ್ ಆಗಿ ಇನ್ನಷ್ಟು ಎಫರ್ಟ್ಸ್ ಎಲ್ಲ ಹಾಕಿರ್ತಾರಲ್ಲ, ಸೊ ಅವಾಗ ವಿನ್ ಆಗ್ತಾರೆ. ನೆಕ್ಸ್ಟ್ ಇಯರ್ ಯಶಿಕಾನ ನಾವಂತೂ ನಿಲ್ಸ್ತೀವಿ, ಕಟ್ಔಟ್ ಹಾಕ್ಸ್ತೀವಿ. ಸೊ ಕ್ಯಾಂಪೇನ್ ಎಲ್ಲ ಮಾಡಕ್ಕೆ ತುಂಬಾ ಕಮ್ಮಿ, 3 days ಏನೋ ಇತ್ತು ಅಷ್ಟೇ. ಮುಂಚೆನೆ ಇವಳು ಒಂದ್ ಸ್ವಲ್ಪ ಆದ್ರೂ ಐಡಿಯಾ ಇದ್ದಿದ್ರೆ ಎಲ್ಲರ ಜೊತೆ ಕಮ್ಯುನಿಕೇಟ್ ಆಗಿ ಮಾತುಕತೆ ಎಲ್ಲ ಬೆಳೆಸಿ. ಬರೀ ಇವ್ರ ಕ್ಲಾಸ್ ಅವರೇ ಮಾಡ್ತಾ ಇದ್ರು ತಾನೆ. ಅದು ಬೇರೆ, ನಾನು ಸರಿ ಇಲ್ಲ, ಬರೀ 8 ಜನ ಹುಡುಗಿ ನಾವು ಆ ಗ್ರೂಪ್ ಇಂದ ಆಚೆ ಬಂದಿಲ್ಲ. ನಾನು ಎಷ್ಟೊಂದ್ ಜನ ನಮ್ ಕ್ಲಾಸ್ ನನ್ಗೆ ಓಟ್ ಹಾಕಿಲ್ಲ. ಸೊ ಇಟ್ ಇಸ್ ಮೈ ಮಿಸ್ಟೇಕ್ ಟು. ಏನ್ ಗ್ರೂಪ್ ಇಂದ ಆಚೆ ಬಂದಿಲ್ಲ, ಬಟ್ ಪಾರ್ಟಿಸಿಪೇಷನ್ ಆಲ್ ಮ್ಯಾಟರ್ಸ್. ಪಾರ್ಟಿಸಿಪೇಟ್ ಮಾಡ್ದಲ್ಲ, ಅಷ್ಟು ದೊಡ್ಡ ಹೃದಯದಿಂದ ಪಾರ್ಟಿಸಿಪೇಷನ್ ಇಸ್ ಡನ್. ಸೊ ವಿಲ್ ಕಟ್ ದ ಕೇಕ್. ಐ ಆಮ್ ವೈಟಿಂಗ್ ಟು ಕಟ್ ದ ಕೇಕ್ ಗೈಸ್. ಅಂಡ್ ದೆನ್ cut the cake. Yay, Yashika. ಆಕ್ಚುಲಿ ನಿಜವಾಗ್ಲೂ ನಾನೊಂದು 70% ಓಕೆ ಗೆಲ್ಲಿ ಅಂತ ಇತ್ತು. ನಾನು 30% ನನ್ಗೆ ಆಸೆ. ನಮ್ಮ ಮಮ್ಮಿ ಮುಖದ ಮೇಲೆ ಹೇಳಿದ್ರು, ಗೆದ್ರೆ ಖುಷಿ, ಗೆದ್ದಿಲ್ಲ ಅಂದ್ರೆ ಇನ್ನೂ ಖುಷಿ. ನೀನ್ ಇದಕ್ಕೆ ಇಷ್ಟು ಕಷ್ಟ ಬೀಳ್ತಾ ಇದೆಯಾ, ಗೆದ್ಮೇಲೆ ಜಾಸ್ತಿ ಕಷ್ಟ ಬೀಳ್ತೀಯ, ನೀನ್ ಗೆಲ್ಬೇಡ. ಬಿಕಾಸ್ ನಮ್ಮನೆಯಲ್ಲಿ ಟೈಮ್ ಮ್ಯಾಟರ್ ತುಂಬಾ. ಅವಳ ಮನೆಗೆ ಬರೋದು ಒಂದು 10 ನಿಮಿಷ 20 ನಿಮಿಷ ಲೇಟ್ ಆದ್ರೂ ನಾವು ಮುಗಿತಾ ಅಂತೀವಿ. ನಮ್ಮ ಅಪ್ಪ ಫೋನ್ ಮಾಡ್ಬಿಟ್ಟು, ಹಿಂಗೆ ಇಷ್ಟು ಓಟ್ಸ್ ಬಂತು, ಗೆದ್ದಿಲ್ಲ ಅಂತಂದು. ಸರಿ ಅಮ್ಮ, ಬಾ ಅಮ್ಮ ಮನೆಗೆ. ಇದ್ದಿದ್ದೆ ಗೆಲ್ಲೋದು. ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾ ಇತ್ತು. ಬೇಗ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಆಮೇಲೆ ಲೇಟ ಕಾಲೇಜಿಂದ ಬರ್ಬೇಕಾಗಿತ್ತು. ಇದೆಲ್ಲ ಕ್ಯಾಂಪ್ಗೆಲ್ಲ ಕಳ್ಸ್ಬೇಕು. ಮತ್ತೆ ಅದೆಲ್ಲ ಅದೆಲ್ಲ ನನ್ಗೆ ಆಗ್ತಾ ಇರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಲಾಸ್ಟ್. ನಿಜವಾಗ್ಲು ಅವಳ ಎಲೆಕ್ಷನ್ ನಿಂತಿದ್ದಾನೆ, ನಾನು ಹೇಳ್ಬಿಟ್ಟೆ. ಅರೆ ನಮ್ಮನೆಯವರೆಲ್ಲ ಕುಣಿತಾ ಇದ್ರು. ನಮ್ ಡ್ರೈವರ್ ತುಂಬಾ ಸಪೋರ್ಟ್ ಮಾಡಿದ್ರು, ಚಾಟ್ ಎಲ್ಕೊಂಡ್ ಬಂದು. ಸೊ ಅವ್ರಿಗೆ ಯೂತ್ ಸಪೋರ್ಟ್. ಆ ಅಂಕಲ್ ಇವತ್ತು ಬೆಳಗ್ಗೆನು ದೇವಸ್ಥಾನದಲ್ಲೂ ಬೇಡ್ಕೊಂಡ್ರು ಡ್ರೈವರ್ ಅಂಕಲ್. ಹೌದು, ನನ್ನ ಫ್ರೆಂಡ್ಸು, ನಮ್ಮ ಮಮ್ಮಿ ಬಿಟ್ಟು ಅಮ್ಮಮ್ಮ, ಡ್ರೈವರ್ ಅಂಕಲ್, ಹಿರೇಂದರ್, ನನ್ನ ಫ್ರೆಂಡ್ಸು, ಸ್ಫೂರ್ತಿ. ನನ್ನ ಮರ್ತೋಗಿ ಅವಳಮ್ಮ ಇವಳು. ಅಂಡ್ ಸ್ಫೂರ್ತಿ ಅವರ ಫ್ಯಾಮಿಲಿ, ನಮ್ಮ ಭಾವ, ಎಲ್ಲರೂ, ನಮ್ಮ ಅತ್ತೇನೋ ಆಲ್ ದ ಬೆಸ್ಟ್ ಎಷ್ಟು ಸತಿ ಹೇಳಿದ್ರು. ಎಲ್ಲರೂ ತುಂಬಾ ಬೇಡ್ಕೊಂಡು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಆದ್ರೂ ಬಟ್ ಸ್ಟಿಲ್ ನಾನು ಇವತ್ತು ಫುಲ್ ರೆಡಿ ಆಗಿದೆ ಗೈಸ್, ರೆಡಿ ಆಗಿದೆ. ಆಯ್ತು. ಸೊ ಕೇಕ್ ನಾವು ಆಮೇಲೆ ತರಿಸಿದ್ದು, ರಿಸಲ್ಟ್ ಎಲ್ಲ ಗೊತ್ತಾದ್ಮೇಲೆ ನಾವು ಕೇಕ್ ಇವಾಗ 5 minutes ಆದ್ಮೇಲೆ ತರಿಸಿದ್ದು. ಬಿಕಾಸ್ ಇಟ್ಸ್ ಆಲ್ ಪಾರ್ಟ್ ಆಫ್ ಅ ಜರ್ನಿ. ಒಂದ್ಸತಿ ಗೆದ್ದರೆ, ಐ ಮೀನ್ ಇವಾಗ ಗೆದ್ಬಿಟ್ಟಿದ್ರೆ ಅದರದ್ದು ಶ್ರಮ ಗೊತ್ತಾಗ್ತಿರ್ಲಿಲ್ಲ. ಫೇಲ್ಯೂರ್ ಟೀಚರ್ಸ್ ಅ ಲಾಟ್ ಮೋರ್ ಥಿಂಗ್. ಸೊ ಸಕ್ಸಸ್ಗೆ ಫಸ್ಟ್ ಸ್ಟೆಪ್ ಫೇಲ್ಯೂರ್. ಹಂಗಂಗೆ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ಕೊಬೇಕು. ಏನಿಲ್ಲ, ಬಟ್ ಅವಳು ತುಂಬಾ ಎಫರ್ಟ್ಸ್ ಹಾಕಿದ್ಲು. ನಾನು ಎಫರ್ಟ್ಸ್ ಎಲ್ಲ ಹಾಕಿದ್ಲು, ಆದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಕಿದ್ಲು. ಏನೋ ಫಸ್ಟ್ ಇಂದ ಹಾಕ್ಬಿಟ್ಟಿದ್ರೆ ಫುಲ್ ವಿನ್ ಆಗೋಗ್ತಾ ಇದ್ಲು. ಅದಾದ್ಮೇಲೆ ಬಾಯ್ಸ್ ಅಂದ್ರೆ ಜಾಸ್ತಿ ಬಾಯ್ಸ್ ಗ್ಯಾಂಗ್ಸ್ ಎಲ್ಲ ಮತ್ತೆ ಆದ್ರೂ ಇದು ಮಾಡೋದಕ್ಕೆ ಬೇಗ ಸ್ವಲ್ಪ ಮ್ಯಾಚ್ ಸೆಟ್ಟಿಂಗ್ ಎಲ್ಲ ಇರ್ತೈತೆ. ಸೊ ಅದೆಲ್ಲ ಇರ್ತೈತೆ. ನನ್ನ ತಂಗಿ ಪಾಪ ಎಲ್ಲೋಗಿ ಯಾವ್ದು ಮ್ಯಾಚ್ ಏನ್ ಸೆಟ್ ಮಾಡ್ತಾಳೆ. ಡ್ರಮ್ಸ್ ಎಲ್ಲ ಓಡಿಸಿದ್ರಿ ಗೈಸ್. ಡ್ರಮ್ಸ್ ಓಡಿಸಿದ್ವಿ, ಬ್ಯಾನರ್ಸ್ ರೆಡಿ ಮಾಡ್ಸಿದ್ವಿ. ನಮ್ಮ ಅಪ್ಪ ಹೋಗಿ ಸ್ಯಾಟಿನ್ ಬಟ್ಟೆ ಎಲ್ಲ ತಗೊಂಬಂದ್ರು, ಪೇಂಟ್ ಎಲ್ಲ ಹಚ್ಚಿದ್ರು. ಅದ್ರಲ್ಲಿ ನಾನು ಒಂದ್ ಲೆಟರ್ ಕರೆಕ್ಟ್ ಆಗಿ ಬರ್ದಿಲ್ಲ ಅಂತ ನನ್ನ ಉಗಿದ್ರು. ವಾಟ್ ಆಲ್ ಹ್ಯಾಪನ್. ಸೊ ಗೈಸ್, ಈ ವಿಡಿಯೋ ಎಲ್ಲ ನಾನು ಶೂಟ್ ಮಾಡ್ತಾ ಇರೋದು, ಆಂಗಲ್ ಕರೆಕ್ಟ್ ಇಲ್ಲ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಇಯರ್. ಕ್ಲಾಪ್ ಮಾಡ್ರು. ನಿಜ, ನಾನು ಯಾವಾಗ ಡಿಸ್ಟಿಂಕ್ಷನ್ ನನ್ನ ಮಗಳು ಓದೋದ್ರಲ್ಲಿ. ಒಂದು ತುತ್ತು ಗೆದ್ದ ಮಗುವಿಗೆ ನಮ್ಮ ಮನಸ್ಸನ್ನು ಗೆದ್ದ ಮಗು. ಓ, ಯಾವ ಮನ್ಸು ಗೆದ್ದಿಲ್ಲ, ಸುಮ್ನಿರು. ನಮ್ ಬ್ಲಾಗ್ಸ್ ನೋಡ್ತಾನ. ಮಾರ್ಸ್ ಕಂಗ್ರಾಚುಲೇಷನ್ಸ್. ಸುಮ್ಮನೆ ಇದ್ರು ಪ್ಲೀಸ್. Roses are red, balloons are blue. Your face but belongs to Rasu and don't worry brother, I'll be there. Not in the case but laughing at you. ಮಾಸ್ ಕೊಡಮ್ಮ. ಸುಮ್ಮನೆ ಇರು, ಬೇಡ ಸುಮ್ಮನೆ. ನಾನು ಆಗ್ತಾ ಇದ್ದೀನಿ. ಮಾಸ್ ನಾನು ರೋಸ್ಟ್ ಮಾಡಬೇಡ ಕೊಡು. ಇದು ನನಗೆ
ತಗೊಳ್ಳೆ ಆನೆ ಬ್ಯೂಟಿಫುಲ್ ಆಗಿರಲ್ಲ ಕೇಕು ಯಮ್ಮಿ ಆಗಿ ಇದು ನಿಂಗೆ ತಗೊಳ್ಳೋ ಮೈ ಪಪ್ಪಿ ಡಿಶ್ ಓಕೆ ಗೈಸ್ ಬಾಯ್ ವಿಲ್ ಎಂಜಾಯ್ ದ ಕೇಕ್ ಇಷ್ಟು ಕೇಕ್ ತಿಂದಿದ್ಯಲ್ಲ ನಿಂಗೆ ಏನು ಅನ್ಸಲ್ಲ ಅಂತ ನೀನು ತಿಂತೀಯಲ್ಲ ನಿಂಗೇನು ಅನ್ಸಲ್ಲ ಅನಿಸ್ತಾ ಇದೆ ಏನು ಅನ್ಸ್ತೈತೆ ಸ್ವೀಟ್ ಅಲ್ಲ ನೀರು ಕುಡಿ ಸ್ವೀಟ್ ಎಲ್ಲ ನೀರು ಕುಡಿತಾ ಇದ್ದೀನಿ ಹೆಂಗೈತೆ ಕೇಕು ಸಖತ್ತಾಗಿದೆ ನೀವು ವಿನ್ ಆಗಿಲ್ಲ ಅಂದ್ರೂ ಲೂಸ್ ಆದ್ರೂ ಕೇಕ್ ತರ್ಸ್ಕೊಂತೀನಿ ಗೈಸ್. ಚೆನ್ನಾಗೈತೆ ಇವಾಗ ನಾವು ತರಿಸಿಲ್ಲ ಅಂದಿದ್ರೆ ಏನಿಲ್ಲ ಯು ಆರ್ ಗೆಟಿಂಗ್ ದಿಸ್ ಮಕ್ಕಲ್ ಸ್ಯಾಂಡ್ವಿಚ್ ಗೈಸ್ ನೋಡಿ ಗೈಸ್ ಇಷ್ಟು ಅಷ್ಟು 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 ಹೆಚ್ಚಿ ಮಮ್ಮಿ ಹಂಗೆಲ್ಲ ಅಂದ ಬೆಂಕಿ ಡಾಲ್ತಾರೆ ಇವಾಗ ಇದೀಗ ಹೌದೌದು ಕರೆಕ್ಟ್ ಅದಕ್ಕೆ ಬೆಂಕಿ ಹಾಕಿ ಸುಟ್ಬಿಟ್ಟು ಬೂದಿ ತಗೊಂಬಂದು ಒಳಗು ಮೆತ್ರಿ ಅಂಕಲ್ ಓಕೆ ಗೈಸ್ ಬಾಯ್